ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಈಗ ಯಾವುದೇ ಪ್ರಕರಣ ತಗೊಂಡ್ರು ಕೂಡ ಇಷ್ಟು ಲ್ಯಾಗ್ ಆಗುತ್ತಲ್ಲ, ನಾನು ಸಾಮಾಜಿಕ ಕಳಕಳಿಯಿಂದ ಕೇಳೋದು, ತುಂಬ ಲ್ಯಾಗ್ ಆದಷ್ಟು ಜನರಲ್ಲಿ ಒಂದು ಗೊಂದಲ ಸೃಷ್ಟಿ ಆಗತ್ತೆ ಅಂತ ಅನ್ಸಲ್ವಾ? ಹೌದು, ಗೊಂದಲ. ಈಗ ನೋಡಿ, 16ನೇ ತಾರೀಕು ಯಾರೋ ಹೋರಾಟ ಮಾಡ್ತಾರೆ, ಕೊಂದವರು ಯಾರು, ನೊಂದವರು ಯಾರು, ಅವರು ಆದರೆ ಅವರೇ ಹಂಗೆ ಆಗುತ್ತಾ, ಬೇರೆಯವರು ಹೋರಾಟ ಮಾಡ್ತಾರೆ. ಸೊ ನೀವು ಸುಮ್ಮನೆ ಬಿಡ್ತೀರಾ, ಮಾಧ್ಯಮದಲ್ಲಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ. ನಿಜ, ಅನ್ಯಾಯ ಆಗಿದೆ, ನ್ಯಾಯ ಸಿಗೋವರೆಗೆ ಹೋರಾಟ ನಡೀತಾನೆ ಇರುತ್ತೆ. 50 ವರ್ಷದಿಂದ ಹೋರಾಟ ನಡೀತಾ ಇದೆ. ಅದರಲ್ಲಿ ಎಷ್ಟೋ ಸರ್ಕಾರಗಳು ಬಂತು, ಎಷ್ಟೋ ಸರ್ಕಾರಗಳು ಹೋಯ್ತು, ಎಷ್ಟೋ ಮುಖ್ಯಮಂತ್ರಿಗಳು ಬಂದರು, ಎಷ್ಟೋ ಮುಖ್ಯಮಂತ್ರಿಗಳು ಹೋದರು, ಎಷ್ಟೋ ಗೃಹ ಮಂತ್ರಿ ಬಂದರು, ಎಷ್ಟೋ ಗೃಹ ಮಂತ್ರಿ ಹೋದರು, ಎಷ್ಟೇ IGPಗಳು ಬಂದರು, ಎಷ್ಟೋ IGPಗಳು ಹೋದರು. ಆದರೆ IGP ಅನ್ನೋ ಒಂದು ಪೋಸ್ಟು, ಚೀಫ್ ಮಿನಿಸ್ಟರ್ ಅನ್ನೋ ಒಂದು ಪೊಸಿಷನ್ನು, ಗೃಹ ಮಂತ್ರಿ ಅನ್ನೋ ಒಂದು ಪೊಸಿಷನ್ ಇದ್ದೇ ಇರುತ್ತೆ. ಕರೆಕ್ಟ್. ತನಿಖೆ ಅನ್ನೋದು ಇದ್ದೇ ಇರುತ್ತೆ. FSL ಅನ್ನೋದು ವ್ಯಕ್ತಿಗಳು ಬದಲಾಗಬಹುದಷ್ಟೇ. ವ್ಯಕ್ತಿಗಳು ಬದಲಾವಣೆ ಆಗ್ಬೋದು, ಸಿಸ್ಟಮ್ ಹೆಂಗೆ ಬದಲಾವಣೆ ಆಗುತ್ತೆ. ಗಾಟ್ ಇಟ್. ಸೊ ಹಂಗಾಗಿ ಆಶಾಭಾವನೆ ಇದೆ, ಮುಂದೊಂದು ದಿವಸ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸಿಗಲೇಬೇಕು, ಇಲ್ಲಾಂದ್ರೆ ಹೋರಾಟ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಆಗುತ್ತೆ. ಅದು ಹೋರಾಟ ಬ್ಲಾಸ್ಟ್ ಆಗುತ್ತೆ, ಮತ್ತೆ ಕೂಲ್ ಆಗುತ್ತೆ, ಮತ್ತೆ ಬ್ಲಾಸ್ಟ್ ಆಗುತ್ತೆ, ಮತ್ತೆ ಕೂಲ್ ಆಗುತ್ತೆ. ಬಟ್ ಜನರ ಬಾಯಲ್ಲಿ ಮಾತ್ರ ಇದೆ. ಎಲ್ಲಿ ಹೋದ್ರೇನೋ ಏನಾಯಿತು ಸೌಜನ್ಯ ಕೇಸು, ಏನಾಯಿತು ಧರ್ಮಸ್ಥಳ ಕೇಸು, ಎಷ್ಟು ಜನಕ್ಕೆ ಅನ್ಯಾಯ ಆಯಿತು, ಏನು ನಡೀತಾ ಇದೆ, ಸರ್ಕಾರ ಸರಿ ಇಲ್ಲ, 50 ವರ್ಷದಿಂದ ನ್ಯಾಯ, ಇದು ಎಲ್ಲರೂ ಜನ ಮಾತಾಡ್ತಿದ್ದಾರೆ. ಪರವಿರೋಧ ಚರ್ಚೆ ಇರೋದ್ರಿಂದಾಗಿ ಸರ್ 2 ರೀತಿಯಲ್ಲಿ ಜನ ಯೋಚನೆ ಮಾಡ್ತಾರೆ. ಒಂದು, ಈ ಚಿನ್ನಯ್ಯ ಮತ್ತು ಗ್ಯಾಂಗ್ ಅಂತಾನೆ ಕರಿತೀನಿ ನಾನು, ಅವ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಯ ಕೇಳೋಕೆ ಹೋದ್ರು ಅವರನ್ನೇ ತಪ್ಪಿತಸ್ಥರನ್ನಾಗಿ ಮಾಡ್ತಿದ್ದಾರೆ, ಇದು ನ್ಯಾಯನ ಅಂತ ಒಂದಷ್ಟು ಜನ ಕೇಳ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ಧರ್ಮಸ್ಥಳ ಅನ್ನುವಂಥ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಹಾಗಾಗಿ ಮುಂದೆ ಇಂಥ ಷಡ್ಯಂತ್ರ ಮಾಡೋದನ್ನು ತಪ್ಪಿಸ್ಬೇಕು, ಇನ್ಯಾವ ಧಾರ್ಮಿಕ ಕೇಂದ್ರಗಳು ಟಾರ್ಗೆಟ್ ಆಗಿದಾವೆ ಗೊತ್ತಲ್ಲ, ಹಿಂದೂ ಧರ್ಮದ ರಕ್ಷಣೆ, ದೇವಸ್ಥಾನಗಳ ರಕ್ಷಣೆ ಹಿಂದೂಗಳದ್ದೇ ಹೊಣೆ ಅಂತಿದ್ದಾರಲ್ಲ. ನೋಡಿ, ಸತ್ತಿರೋರು ಹಿಂದೂಗಳೇ, ತಿಮ್ರೋಡಿನೂ ಹಿಂದೂನೇ, ಮಟನ್ ಅವರು ಹಿಂದೂನೇ, ಇವರು ಎಲ್ಲ ಕೂಡ ಕರ್ನಾಟಕದವ್ರೆ. ಈಗ ತಿಮ್ರೋಡಿ ಬೆಳ್ತಂಗಡಿ ಅವನೇ, ಈಗ ವಿಠಲ್ ಹೆಗ್ಡೆ ಎಲ್ಲ ಆಕಾಶದಿಂದ ಬಂದಿಲ್ಲ, ಇವರೆಲ್ಲ ಹಿಂದೂಗಳೇ. ಅವರೇನು ದೇವಸ್ಥಾನ ವಿರೋಧ ಹೋರಾಟ ಮಾಡ್ತಾರೆ, ಅವ್ರ ನಂಬಿಕೆ ಅವ್ರವ್ರದ್ದು. ಕೊಲೆ ಆಗಿದೆ, ಅದಕ್ಕೆ ಪ್ರಾಣಗಳು ಹೋಗಿದೆ, ಹೆಣಗಳು ಬಿದ್ದಿದೆ, ಮಹಿಳೆಯರು ಅತ್ಯಾಚಾರ ಆಗಿದೆ, ಅದಕ್ಕೆ ನ್ಯಾಯ ಬೇಕಂತ ಕೇಳಿದರೆ ಅದು ದೇವಸ್ಥಾನ ವಿರೋಧನ, ಯಾಕೆ ತಿರುಪತಿ ವಿರೋಧ ನಾವು ಮಾತಾಡ್ತಾ ಇಲ್ಲ? ಗಾಟ್ ಇಟ್ ಸರ್. ಹಾಗಾದರೆ ಫೈನಲಿ ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ವರದಿ ಸಬ್ಮಿಟ್ ಆಗಿದೆ, ರೈಟ್? ಅದು ಲಾಂಗ್ ಬೇಕು. ನಿನ್ನೆ ಮೊನ್ನೆ ಯಾವುದೇ ಚಾರ್ಜ್ ಶೀಟು ಆಗಿಲ್ಲ. ಆಗಿಲ್ಲ. ರೈಟ್. ಆ ನ್ಯೂಸು ಫೇಕ್.